ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2026ದು ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಶೆಡ್ಯೂಲ್ ಬಿಟ್ಟಿದ್ದಾರೆ. ಮತ್ತು ಈ ವರ್ಷ ನ್ಯೂ ಚೇಂಜಸ್ ಮಾಡಿದ್ದಾರೆ. ಅದೇನಂತ ಹೇಳ್ತೀನಿ. ಫಸ್ಟು ಶೆಡ್ಯೂಲ್ ನೋಡ್ಕೊಳ್ಳಿ. ಈ ಶೆಡ್ಯೂಲ್ ಒಳಗಡೆ ನೀವು ಚಾಯ್ಸ್ ಎಂಟ್ರಿ ಮಾಡಿಕೊಂಡು ಇನ್ ಕೇಸ್ ಚಾಯ್ಸ್ ಒನ್ ಆದರೆ ಪೇಮೆಂಟ್ ಎಲ್ಲ ಮಾಡ್ಕೋಬೇಕಾಗುತ್ತೆ, ಮತ್ತು ಕಾಲೇಜ್ ರಿಪೋರ್ಟು ಮಾಡ್ಕೋಬೇಕಾಗುತ್ತೆ. ಈ ಶೆಡ್ಯೂಲ್ ಕೊಟ್ಟಿದ್ದಾರೆ, ಇದೇ ಟೈಮಲ್ಲಿ ನೀವು ಮಾಡಬೇಕಾಗುತ್ತೆ. ಮೊದಲಿಗೆ ನೀವು ಇಂಜಿನಿಯರಿಂಗ್ ಏನಾದರೂ ಸಿಕ್ಕಿತ್ತಂದರೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ 16 ಬೆಳಗ್ಗೆ 11 ಗಂಟೆಯಿಂದ, ಸೊ ನಾಳೆಯಿಂದ 20 ತನಕ ಇರುತ್ತೆ ನಿಮಗೆ. ಅಷ್ಟರೊಳಗೆ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಅದೇ ರೀತಿ ಚಾಯ್ಸ್ ಒನ್ ಇನ್ ಕೇಸ್ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನಾಳೆಯಿಂದನೇ 16 21 ಒಳಗಡೆ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ. ಕಾಲೇಜ್ ಹೋಗಿ ಯಾವಾಗ ಮುಟ್ಟಬೇಕಾಗುತ್ತೆ ನೀವು ಅಂದರೆ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ಹೋಗಿ ಅಡ್ಮಿಷನ್ ಮಾಡಬೇಕಾಗುತ್ತೆ. ಅಂದರೆ 22 ಸಂಜೆ 6 ಗಂಟೆ ಒಳಗಡೆ ನೀವು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಮಾಡಬೇಕು ಅಂತೆ. ಚಾಯ್ಸ್ ಒನ್ ತೊಗೊಂಡ್ರು ಮಾತ್ರ. ಚಾಯ್ಸ್ ಟು ತೊಗೊಂಡ್ರು ಏನು ಮಾಡೋದಿಲ್ಲ. ಚಾಯ್ಸ್ ಟು ತೊಗೊಂಡ್ರು, ಚಾಯ್ಸ್ ಟು ಮತ್ತು ಚಾಯ್ಸ್ 3 ತೊಗೊಂಡ್ರು ಜಸ್ಟ್ ನೀವು ಸೆಲೆಕ್ಟ್ ಮಾಡಿಬಿಟ್ಟು ವೇಟ್ ಮಾಡಬೇಕು. ಸೆಕೆಂಡ್ ನೋಡಲ್ಲಿ ನೀವು ಎಲ್ಲ ಮಾಡಿಫಿಕೇಷನ್ ಎಲ್ಲ ಮಾಡೋದಿರುತ್ತೆ. ನಿಮ್ಮ ಮೇಲೆ ಬೇಕಾದ್ರೆ ಮಾಡಿಫಿಕೇಷನ್ ಮಾಡ್ಬೋದು, ಇಲ್ಲ ಹಾಗೆ ಇಟ್ಕೋಬೋದು. ಲಾಗಿನ್ ಮಾಡ್ಕೊಂಡು ಆಮೇಲೆ ನೋಡ್ಕೋಬೇಕಾಗುತ್ತೆ ಸೆಕೆಂಡ್ ನೋಡ್ ಸ್ಟಾರ್ಟ್ ಆದಮೇಲೆ. ಸೆಕೆಂಡ್ ನೋಡ್ ಶೆಡ್ಯೂಲ್ ಬಗ್ಗೆ ಇನ್ನೂ ಬಿಟ್ಟಿಲ್ಲ, ಸೊ ಅದಕ್ಕೋಸ್ಕರ. ಇನ್ ಕೇಸ್ ನಿಮ್ಮದು ವೆಟರ್ನರಿ ಮತ್ತು BSc ಅಗ್ರಿ ಎಲ್ಲ ಇರ್ತದೆ 17 ಸ್ಟಾರ್ಟ್ ಮಾಡಿದ್ದಾರೆ. 17 20 ಇದೆ. ಓಕೆ, ಅದೇ ರೀತಿ ಚಾಯ್ಸ್ ಏನು ಮಾಡಿದ್ರೆ 17 22 ಇದೆ. ಒಂದೊಂದು ದಿನ ಎಕ್ಸ್ಟ್ರಾ ಮಾಡಿದ್ದಾರೆ. ಮತ್ತು ನಿಮ್ಮ ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದು 23 ಇದೆ. ಓಕೆ, ಯೋಗ ಮತ್ತು ನ್ಯಾಚುರೋಪತಿ, ಅಲರ್ಟ್ ಹೆಲ್ತ್ ಸೈನ್ಸ್ ಎಲ್ಲ 18 ಸ್ಟಾರ್ಟ್ ಆಗ್ತದೆ. 18 21. ಮತ್ತು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ 18 22 ಒಳಗಡೆ ನೀವು ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ. ಕಾಲೇಜ್ ಹೋಗಿ ಲಾಸ್ಟ್ ರಿಪೋರ್ಟ್ ಮಾಡ್ಕೊಳ್ಳೋದು 23 ಒಳಗಡೆ ಮಾಡ್ಕೋಬೇಕಾಗುತ್ತೆ. BSc ನರ್ಸಿಂಗ್ ಕೂಡ ಸೇಮು, ಒನ್ ಡೇ ಎಕ್ಸ್ಟ್ರಾ ಇದೆ. 24 ಒಳಗಡೆ ನೀವು ಮಾಡಬೇಕಾಗುತ್ತೆ ಎಲ್ಲ ಪ್ರೊಸೀಜರು. ಓಕೆ, ರಿಪೋರ್ಟ್ ಮಾಡ್ಕೊಳ್ಳೋದು. ಚಾಯ್ಸ್ ಎಂಟ್ರಿ 19 to 22 ಅಷ್ಟೇ. ಓಕೆ, ಇದೆಲ್ಲ ನಿಮಗೆ ಶೆಡ್ಯೂಲ್ ನೋಡ್ಕೊಳ್ಳಿ. ಮೇನು ಇವಾಗ ಏನು ಜಸ್ಟು ಪ್ರಸನ್ನ ಕುಮಾರ್ ಸರು, ಡೈರೆಕ್ಟರ್ ಪ್ರಸನ್ನ ಕುಮಾರ್ ಸರು ವಿಡಿಯೋದಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ ಈ ವರ್ಷ ಏನು ಚೇಂಜಸ್ ಮಾಡಿದ್ದಾರೆ ಅಂದರೆ, ನೀವು ಫಾರ್ ಎಕ್ಸಾಂಪಲ್ಲು ಈಗ ನಾಳೆ 16 ಅಥವಾ 17 ಚಾಯ್ಸ್ 2 ತೊಗೊಂಡ್ರೆ ಅಂದ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ನಾಡಿದ್ದು ನಿಮ್ಮದು ಶೆಡ್ಯೂಲ್ ಒಳಗಡೆ 20 ಒಳಗಡೆ ನಿಮ್ಗೆ ಏನಾರು ಅನಿಸ್ತದೆ, 19 ಏನಾರು ಅನಿಸ್ತದೆ, ಸೊ ನಾನು ಚಾಯ್ಸ್ 3 ತೊಗೋಬೇಕಿತ್ತು, ನನಗೆ ಚಾಯ್ಸ್ 2 ಬೇಡ, ನನಗೆ ಈ ಕಾಲೇಜ್ ಬೇಡ, ನಾನು ಚಾಯ್ಸ್ 3 ತೊಗೋಬೋದು, ಎಲ್ಲ ಕಾಲೇಜ್ ವೇಟ್ ಮಾಡ್ತೀನಿ ಅಂದರೆ ನೀವು 20 ಒಳಗಡೆ ಚೇಂಜ್ ಮಾಡೋದಾದ್ರೆ ಮಾಡ್ಬೋದು. ಅದು ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. ಹೋದ ವರ್ಷ ಎಲ್ಲ ಇದ್ದಿರಲಿಲ್ಲ. ನಾವು ಚಾಯ್ಸ್ 2 ಒಂದ್ಸತಿ ತೊಗೊಂಡ್ರೆ ಆಮೇಲೆ ಏನು ಮಾಡೋಕ್ಕೆ ಬರ್ತಿರ್ತಿಲ್ಲ. ಎಂಡಿಗೆ 20 ಒಳಗಡೆ ನೀವು ಲಾಸ್ಟ್ ಡೇಟ್ ಒಳಗಡೆ ನೀವು ಯಾವಾಗ ಚೇಂಜಸ್ ಮಾಡ್ಕೋಬೋದು. ಬಟ್ ಇನ್ ಕೇಸ್ ಪೇಮೆಂಟ್ ಚಾಯ್ಸ್ ಒನ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೊಂಡು ಆಮೇಲೆ ಬೇಡ ಅಂದರೆ ಆಗಲ್ಲ. ಪೇಮೆಂಟ್ ಮಾಡೋ ಒಳಗಡೆ ನೀವೇನೇ ಚೇಂಜಸ್ ಮಾಡಿದ್ರೆ ಮಾಡ್ಬೋದು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಅಪ್ ಟು ಲಾಸ್ಟ್ ಡೇಟ್ ಏನು ಸ್ಪೆಸಿಫೈ ಮಾಡಿರಲ್ಲ ಅದರ ಒಳಗಡೆ. ಫಾರ್ ಎಕ್ಸಾಂಪಲ್ 20 ಲಾಸ್ಟ್ ಡೇಟ್ ಇದೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ, ಅಂದರೆ 20 ಒಳಗಡೆ ನೀವು ಚೇಂಜಸ್ ಮಾಡಿದ್ರೆ ಮಾಡ್ಬೋದು. ಚಾಯ್ಸ್ 2 ತೊಗೊಂಡು, ಇಲ್ಲ ನಾನು ಚಾಯ್ಸ್ ತೊಗೊಂಡಿದ್ದೀನಿ ಮತ್ತೆ ನನಗೆ ಅದೇ ಬೇಕನ್ನಿಸ್ತದೆ, ಚಾಯ್ಸ್ 2 ಕೂಡ ನೀವು ಮತ್ತೆ ಚೇಂಜಸ್ ಮಾಡ್ಕೋಬೋದು ಅಪ್ ಟು ಎಂಡು. ಅದಾದಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇದು ನ್ಯೂ ಏಜ್ ಚೇಂಜಸ್. ಇದೊಂದು ಅಡ್ವಾಂಟೇಜ್. ಯಾಕಂದ್ರೆ ಭಾಳ ಸ್ಟೂಡೆಂಟ್ಸು ಈಗ ಚಾಯ್ಸ್ 2 ಇಮಿಡಿಯೇಟ್ಲಿ ನಾಳೆ ಡಿಸೈಡ್ ಮಾಡಿಕೊಂಡು ಚಾಯ್ಸ್ 2 ಹೋಲ್ಡ್ ಮಾಡಿಬಿಟ್ಟಿರ್ತಾರೆ. ಆಮೇಲೆ ಅನಿಸುತ್ತೆ ಆ ಕಾಲೇಜ್ ಬೇಡ, ನನಗೆ ಆ ಕಾಲೇಜ್ ಬೇಡ ಅಂತಂದ್ರೆ ಮತ್ತೆ ಚಾಯ್ಸ್ 3 ತೊಗೋಬೇಕಾಗುತ್ತೆ. ಚಾಯ್ಸ್ 3 ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡಿರ್ತಾರೆ. ಈ ವರ್ಷ ಅದನ್ನ ಹೊಸ ಚೇಂಜಸ್ ಮಾಡಿದೆ. ಸೊ ಚಾಯ್ಸ್ 3 ಕೂಡ ನೀವು ಮತ್ತೆ ಚೇಂಜ್ ಮಾಡ್ಬೋದು ಅಪ್ ಟು ಲಾಸ್ಟ್ ಡೇಟ್ ಒಳಗಡೆ. ಇದು ಕ್ಲಾರಿಟಿ ಇರಲಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.